ಭಯ ಆಗ್ತದೆ. ಶತಮಾನದ ಕಾಮಿಡಿ. ಮೃಗಗಳಿಗೆ ಭಯ ಆಗುತ್ತಂತೆ. ನಿನ್ನ ಅಟ್ಟಹಾಸ ಜಾಸ್ತಿ ಆಯ್ತು ಮಾತ್ನೆ. ಅದಕ್ಕೇನಾದ್ರೂ ಒಂದು ವಿಷಯ ಹೇಳೋಣ ಅಂತ ಬಂದೆ. ಧೈರ್ಯ ಬೇಕಲ್ವಾ, ಅದಕ್ಕೆ ಕುಡ್ದೆ. ಬಟ್ ಐ ಆಮ್ ಕಾನ್ಷಿಯಸ್. ಬಂಜೆ ಕಣೆ ನೀನು, ಬಂಜೆ. ನೀನು ಈ ಜನ್ಮದಾಗ ತಾಯಿ ಆಗಲ್ಲ. ಯಾರು ಹೇಳಿದ್ದು ಆ ಮಗು ನಿಂದು ಅಂತ? ಡಾಕ್ಟ್ರಿಗೆ ಫೋನ್ ಮಾಡ್ಕೊಳ್ಳ, ಕೇಳಿಸ್ಕೊತೀಯ? ಕುಡ್ದು ಬಾಯಿ ಬಂದಂಗೆಲ್ಲ ಮಾತಾಡಬೇಡಿ. ಹೇಳಿಲ್ವಾ ಕಾಂಚನ ಕಾನ್ಷಿಯಸ್ ಆಗಿದ್ದೀನಿ ಅಂತ? ಆ ಮಗು ನಿಂದಲ್ಲ, ನನ್ನ ಸಾವಿತ್ರಿದು. ಸಾವಿತ್ರಿ ಹೆತ್ತಿದ್ದು. ಅದಕ್ಕೆ ಆ ಮಗುನ್ ಕಂಡ್ರೆ ಸಾವಿತ್ರಿಗೆ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ ಎಲ್ಲವೂ. ಯು ನೋ ವಾಟ್? ಲವ್ ಇಸ್ ಗಾಡ್. ನಿನ್ ಬಸ್ರಿ ಅಂದ್ಕೊಳ್ಳೆ ಚಿಕ್ಕ ಮಗಳಿಗೆ ಯಾಕೆ ಕರ್ಕೊಂಡೋದ್ದು ಗೊತ್ತಾ? ಅವಳಿಗೆ ಮಾತ್ರ ಗೊತ್ತಿತ್ತು ನಿಂದು ಭ್ರಮೆ, ನರ್ವಸ್ ಪ್ರೆಗ್ನೆನ್ಸಿ ಅಂತ. ಹಿಂಗೆ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟು ಕೇವಲ 4 ಗಂಟೆಯಲ್ಲಿ ನನ್ನ ಪ್ರಾಣನ ಪಣಕ್ಕಿಟ್ಟು ಸಾವಿತ್ರಿ ಮಗುನ ಎತ್ಕೊಟ್ರು. ನಿಂದು ನೋಸ್ನಲ್ ಪ್ರೆಗ್ನೆನ್ಸಿ. ಮಗು ಹಂಗೆ ನಾನು ಸಾವಿತ್ರಿ ಕೊಟ್ಟಿದ್ದು. ನೀವು ಯಾವತ್ತೂ ತಾಯಿ ಆಗಲ್ಲ. ಇದು ಒಂದು ಮಾನಸಿಕ ಕಾಯಿಲೆ. ಇದನ್ನ ನೋಷನಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ನಿಮಗೆ ನೀವೇ ತಾಯಿ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮ ಹೊಟ್ಟೆಯಲ್ಲಿ ಮಗು ಇದೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಅದು ಸುಳ್ಳು. ಅರ್ಧ ಗಂಟೆ ಆಯಿತು. ಎಲ್ಲಿ ನನ್ನ ಮಗು? ಹೇಳಿದ್ನಲ್ಲ ಮೇಡಮ್, ಇನ್ಕ್ಯುಬೇಟರ್ನಲ್ಲಿದೆ ಅಂತ. ಅದಕ್ಕೆ ಇಷ್ಟೊತ್ತು ಬೇಕಾ? ಮಗು ಹುಟ್ಟಿದಾಗ ಅಳ್ಳಿಲ್ವಂತೆ. ಹೌದಾ? ಆಣೆ ಮಾಡಿ ಅತ್ತೆ, ನನ್ನ ಮಗುಗೆ ಏನೂ ಆಗಿಲ್ಲ ಅಂತ ಆಣೆ ಮಾಡಿ. ನೀವು ಆಣೆ ಮಾಡದೆ ಹೋದ್ರೆ ನನ್ನ ಹೆಣ ನಿಮ್ಮ ಮುಂದೆನೇ ಬೀಳುತ್ತೆ. ಹೇಳಿ ಅತ್ತೆ, ನನ್ನ ಮಗುಗೆ ಏನೂ ಆಗಿಲ್ಲ, ಏನೂ ಆಗಿಲ್ಲ ಅಂತ ಹೇಳಿ ಅತ್ತೆ, ಪ್ಲೀಸ್ ಹೇಳಿ. ಕಾಂಚನ, ನಿನ್ ಮಗುಗೆ ಏನು ಆಗಿಲ್ಲಮ್ಮ. ಅದು ಹುಷಾರಾಗಿದೆ. ಆದಷ್ಟು ಬೇಗ ನಿನ್ ಕೈ ಸೇರುತ್ತೆ. ಆದ್ರೆ ನೀನ್ ಸ್ವಲ್ಪ ಕಾಯಬೇಕು ಅಷ್ಟೇ. ನನಗೆ ಜೀವ ಕೊಟ್ಟ ನನ್ನ ಮಗು, ಹೋದ ಜನ್ಮದ ಪುಣ್ಯದ ಫಲ ಈ ನನ್ನ ಮಗು. ನೋಡೋದಕ್ಕೆ ಎಷ್ಟು ಮುದ್ದಾಗಿದೆ ಅಲ್ಲ ನನ್ನ ಮಗು. ಅಕ್ಕ, ಅಕ್ಕ, ಹೇಳಿ ಅಕ್ಕ. ತುಂಬಾ ಮುದ್ದಾಗಿದೆ.
ಇದೆಲ್ಲ ಗೊತ್ತಾದರೆ ನೀನು ಸತ್ತೋಯ್ತೀಯ, ಮನೆ ಮುಂದೆ ಹೊಗೆ ಹಾಕ್ಬೇಕಾಯ್ತದೆ ಅಂತ ಎಲ್ಲರೂ ನಿನ್ನ ಹತ್ರ ವಿಷಯ ಮುಚ್ಚಿಟ್ರು. ಸಾಯಲ್ಲ ನೀನು, ಗೂಟ ಹೊಡ್ಕೊಂಡಿರೋ ಜೀವನ. ನಾನು ಹೇಳ್ಬಾರ್ದು ಅಂತಲೇ ಇದ್ದೆ. ನಿನ್ನ ಅಬ್ರ, ನಿನ್ನ ದುರಂಕಾರ ಸಹಿಸ್ಕೊಳಕ್ಕಾಗಲಿಲ್ಲ. ಕೈಲಿ ಕೃಷ್ಣ ಇದ್ದಾಗಲೇ ಯಶೋದಮ್ಮ ದುರಂಕಾರ ಪಡಲಿಲ್ಲ. ನಾಯಿ ಮರಿ ಹಾಕಿ ಅದಕ್ಕೆ ತಾಯಿ ಆಗುತ್ತೆ, ದುರಂಕಾರ ಪಡಲ್ಲ. ನಿಂಗೇನೋ ಸಾವಿತ್ರಿ ತ್ಯಾಗ ಮಾಡಿರೋದು ಗೊತ್ತಿರಲಿಲ್ಲ ಅಂತ ಇಟ್ಕೊಳ್ಳ. ಸಾವಿತ್ರಿ ಮನೇಲಿ ನಿನಗೊಂದು ಜಾಗ ಕೊಟ್ಲು, ವಿನೂತ ಅಂತ ಹೆಸರಿಟ್ಲು, ಏಟೊಂದು ಪ್ರೀತಿ ಮಾಡಿದ್ಲು. ಅದ್ರ ಬದಲು ಒಂದು ನಾಯಿ ಸಾಕ್ಬೋದು. ಆ ಕೃತಜ್ಞತೆನೇ ಇಲ್ಲದೆ ಹೋಯ್ತಲ್ಲ ನಿನಗೆ. ಬಾಬಾ ಏಟೊಂದು ಮೆರೆದ್ರೆ ಮಗು ಆದ್ಮೇಲೆ ಕಾಲು ಕಸತರ ಕಂಡೆ. ಪ್ರಜ್ಞೆ ಇಲ್ದಿದ್ರು ನಾಮಕರಣ ಮಾಡಿ ಮುಗಿಸ್ತೆ. ಇದನ್ನೆಲ್ಲ ನೋಡಿ ವಿಷಯ ಹೇಳ್ಬಿಡ್ಬೇಕು ಅನ್ಕೊಂಡೆ. ನೋಡೋ, ನೀನೀಗ ನಾನು ಹೇಳಿರೋ ವಿಷಯನ ಯಾರಿಗೂ ಹೇಳಂಗಿಲ್ಲ. ಹೇಳಿದ್ರೆ ನಿನಗೆ ಅವಮಾನ. ಪ್ರಪಂಚದ ಕಣ್ಣಿಗೆ ನಿನಗೆ ತಾಯಿ. ಅಕಸ್ಮಾತ್ ತಾಯಿ ಇಲ್ಲ ಅಂತ ಗೊತ್ತಾದರೆ ನಿಂಗೆ ಅವಮಾನ. ಬಂಜೆಪಟ್ಟ ಫಿಕ್ಸ್. ತಾಯಿಯಾಗೆ ಉಳಿತೀಯೋ, ತಾಯಿ ಅಲ್ಲ ಅಂತ ಉಳಿತೀಯೋ, ಯು ಡಿಸೈಡ್. ಮಗಿನ ಎತ್ಕ, ಆದರೆ ಮೊದಲನೇ ಆದ್ಯತೆ ನಮಗೆ. ನಾವು ಮಗಿನ ಎತ್ಕೊಂಡಾಗ ಕುಯ್ಯೋ ಮರ ಅಂತಂದರೆ ಸಂದಾಗಿರಕ್ಕಿಲ್ಲ ನೋಡು. ಮಗಳೇ ಆನ್ ಮಾಡ್ತಿದ್ದೆ, ಚೋಚೋ ಮಾಡ್ತಿದ್ಯಾ? ಜಾಣ ಮಗಳು. ಮಮ್ಮಿ ಬರ್ತಾಳೆ ಆಯ್ತಾ, ಹಠ ಮಾಡಬಾರ್ದು. ಬರವಾ? ಬಾಯ್ ತಾತ. ಗುಡ್. ಇದೇ ಥರ ಮೇಂಟೈನ್ ಮಾಡಿ. ಮನುಷ್ಯ ಯಾವತ್ತೂ ಕೇರ್ಫುಲ್ ಆಗಿರಬೇಕು. ನೆರೆ ಬರೆ ಯಾವಾಗ ಬರ್ತದಂತ ಗೊತ್ತಾಗಕ್ಕಿಲ್ಲ. ದುರಂಕಾರ ಒಳ್ಳೇದಲ್ಲ. ಗ್ರಾಚಾರ ಮನಸ್ಸನ್ನ ಅದುಮ್ತದೆ, ಗುಮ್ತದೆ. ನೀನು ಯಾವ ದುರಂಕಾರ ಪಟ್ಟಿದ್ದಕ್ಕೆ ನೀನು ನಿಜ ಗೊತ್ತಾಗಿ ನೀನು ಕೂಸ್ತು ಪಾತಾಳದಲ್ಲಿ ಇರೋದು. ಬೆಂಕಿ ಮೇಲೆ ಕೂತಂಗಾಯ್ತಿದೆ ಅಲ್ವಾ? ಪಕ್ಕದ ಮನೆ ಬೆಕ್ಕಿಗೆ 6 ಮರಿ ಹಾಕವೆ. ನೀನು ಸೂತ್ಕ ಇದೆ. ಇಂಥ ಟೈಮಲ್ಲಿ ಸಂಭ್ರಮಗಳೆಲ್ಲ ಬೇಡ ಅಲ್ವಾ? ಏನು ಸೂತ್ಕನ? ಹೌದು, ಸಾವಿತ್ರಕ್ಕನ ಮಗು ಹುಟ್ಟನೆ ಸತ್ತು ಹೋಯ್ತಲ್ಲ, ಮಗು ಸತ್ತು ಸೂತ್ಕ ಇದೆ. ಈ ಸಂಭ್ರಮಗಳೆಲ್ಲ ಬೇಡ ಅಲ್ವಾ?
ಮುಗ್ದು ಕೇಳ್ಕೊತೀನಿ. ಸಾವಿತ್ರಿ ಎದುರು ಮಗು ಸತ್ತೋದ್ ವಿಚಾರ ಎತ್ಬೇಡ. ಮೊದಲೇ ಕುಗ್ಗಿದ್ದಾಳೆ. ಎರಡನೇ ಮಗು ವಿಚಾರನ ಮನ್ಸಿಗೆ ಹಚ್ಕೊಂಡ್ರೆ ಕಷ್ಟ. ನಂದಿತಾ ಬಗ್ಗೆ ಆಸಕ್ತಿ ಕಳ್ಕೊತಾಳೆ. ಪ್ರೀತಿ ಎಷ್ಟಿದೆ ಅಂತ ಕಾಣಿಸ್ತಾ ಇದೆ. ಯಾಕತ್ತೆ ಇಷ್ಟೊಂದು ರೂಢಾಗಿ ಮಾತಾಡ್ತಾ ಇದ್ದೀರಾ? ಸಣ್ಣ ವಿಷಯನ ಯಾಕೆ ಇಷ್ಟೊಂದು ದೊಡ್ಡದಾಗಿ ಮಾಡ್ತಾ ಇದ್ದೀರಾ? ಮಗು ಕೈಗೆ ಬಂದ್ಮೇಲೆ ನೀನ್ ಸಾವಿತ್ರಿ ಮೇಲೆ ಮಾಡ್ತಾ ಇರೋ ಧೋರಣೆ ಸರಿ ಇಲ್ಲ. ಅವಳಿಗೂ ಮಗು ಮೇಲೆ ಸಮಾನವಾದ ಹಕ್ಕಿದೆ. ಏನ್ ಹಕ್ಕು? ಒಂದೇ ಒಂದ್ಸರ್ತಿ ಮಗುನ್ ನೋಡ್ತೀನಿ ವಿನತಾ. ಬೇಕಾಗಿಲ್ಲ ನೀವು ಮಗುನ್ ನೋಡೋದು. ಕೆಲವರು ದೃಷ್ಟಿ ಬಿದ್ದಿರಬೇಕು. ಈಗೇನು ತೊಂದರೆ ಇಲ್ಲ. ದೃಷ್ಟಿಗಲ್ಲ ವಿನತಾ ಮಗು ಅಳ್ತಾ ಇದ್ದಿದ್ದು. ನಿಮ್ಗೆ ಯಾಕೆ ನನ್ನ ಮಗು ಬಗ್ಗೆ ಅಷ್ಟೊಂದು ಕುತೂಹಲ? ಅದು ಮಗು ಅಲ್ವಾ, ಅದಕ್ಕೆ. ಅದ್ರ ಪಾಲನೆಗೆ ಅಂತ ಆ ಮಗು ತಾಯಿ ನಾನು ಇನ್ನೂ ಜೀವಂತವಾಗಿದ್ದೀನಿ. ಸಾಯಲ್ಲ ನೀನು. ಗೂಟ ಹೊಡ್ಕೊಂಡಿರೋ ಜೀವ ನಿಂದು. ನಾನು ಹೇಳ್ಬಾರ್ದು ಅಂತಾನೆ ಇದ್ದೆ. ನಿನ್ನ ಅಬ್ರ, ನಿನ್ನ ದುರಂಕಾರ ಸಹಿಸ್ಕೊಳಕ್ಕಾಗಲಿಲ್ಲ. ಕೈಲಿ ಕೃಷ್ಣ ಇದ್ದಾಗಲೇ ಯಶೋದಮ್ಮ ದುರಂಕಾರ ಪಡಲಿಲ್ಲ. ನಾಯಿ ಮರಿ ಹಾಕಿ ಅದಕ್ಕೆ ತಾಯಿ ಆಗುತ್ತೆ, ದುರಂಕಾರ ಪಡಲ್ಲ. ನಾನಪ್ಪ ಈ ಮಗುಗೆ ಅಂದ್ರೆ ಅಪ್ಪನ ತರ ಅಂತಂದೆ. ಎಲ್ರ ದೃಷ್ಟಿಲೂ ನಾನು ಈ ಮಗುಗೆ ದೊಡ್ಡಪ್ಪ ಅಲ್ವಾ? ಒಂದ್ಸರಿನೂ ಎತ್ತಾಡ್ಸ್ಲಿಲ್ಲ. ಎತ್ತಾಡ್ಸ್ಬೇಕು ಅಂತ ಆಸೆ ಆಯ್ತು. ಅದಕ್ಕೆ ಕೇಳಿದೆ. ಪ್ರಬುದ್ಧತೆಯ ಮಾತುಗಳನ್ನಾಡಿದ್ದಕ್ಕೆ ನಿನಗೆ ನನ್ನ ನಮಸ್ಕಾರ. ನಿನಗೀಗ ಅರ್ಥ ಆಗೋಲ್ಲ. ಅರ್ಥ ಆಗಿದ್ದಿನ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ನಿನ್ನ ಬೆನ್ನು ಬಿಡೋದಿಲ್ಲ. ಬಂಜೆ ಕಣೆ ನೀನು, ಬಂಜೆ. ನೀನು ಈ ಜನ್ಮದಾಗ ತಾಯಿ ಆಗಲ್ಲ. ಅಂಕಲ್ ಏನ್ ಮಾಡ್ತಾ ಇದ್ದೀರಾ? ಪ್ಲೀಸ್. ಎರಡೇ 2 ನಿಮಿಷ ನಿನ್ನ ಮಗುನ ಸಾವಿತ್ರಿ ಪಕ್ಕದಲ್ಲಿ ಮಲಗಿಸು. ಅದ್ರ ಉಸಿರು ಸಾವಿತ್ರಿ ತಾಕಿದ್ರೆ ಅವಳಿಗೆ ಜ್ಞಾನ ಬರುತ್ತೆ. ಹೋಯ್ತು ಹೋಯ್ತು ನನ್ನ ಮಗು. ಮಗು ಬೆಚ್ಚ ಬೀಳುತ್ತೆ. ಕೊಡಿಲಿ ಕೊಡಿಲಿ. ಮಗುನ ಸಾಯಿಸ್ಬೇಕು ಅಂತಿದ್ದೀರಾ? ಹಸುವಾಗ್ತಿದೆ ವಿನುತಾ ಮಗುಗೆ. ಈಗ ಅಳ್ತಿರೋದು ಹಸುವುಗಲ್ಲ, ಭಯಕ್ಕೆ. ನಿಮ್ ಕಂಡ್ರೆ ನನ್ನ ಮಗುಗೆ ಭಯ. ಏನ್ ಮಾಡ್ಬೇಕು ಅಂತಿದ್ದೀರಾ ನನ್ನ ಮಗುನ? ಮಗು ಅಳ್ತಿದೆ, ಹಸುವಾಗ್ತಿರ್ಬೇಕು. ಅದಕ್ಕೆ ಕೊಡು. ಅದಕ್ಕೆ ನಾನಿಲ್ವಾ? ಮಗು ವಿನುತಾ ಅದು. ನಡೀರಿ ಇಲ್ಲಿಂದ. ಆ ದೇವ್ ನಿನ್ನ ಆಸೆನ ಯಾಕಾದ್ರೂ ಈಡೇರಿಸ್ನೋ ಆಗ್ತಾ ಇದೆ. ಕೈಗೆ ಮಗು ಬಂದಿದ್ದು. ಎಲ್ರೂ ಮನೆಯಲ್ಲಿ ಕಸದ ತರ ನೋಡ್ತಾ ಇದೆಯಲ್ಲ. ಪ್ರಜ್ಞೆ ತಪ್ಪಿರೋ ಸಾವಿತ್ರಿನ ಹೆಣ ಅಂತ ಕರಿತಾ ಇದೆಯಲ್ಲ. ಅವಳಿದ್ದಕ್ಕೆ ತಾನೆ ನೀನ್ ಬದುಕಿರೋದು. ಅಕಸ್ಮಾತ್ ತಾಯಿ ಇಲ್ಲ ಅಂತ ಗೊತ್ತಾದ್ರೆ ನಿಂಗೆ ಅವಮಾನ. ಬಂಜೆ ಪಟ್ಟ ಫಿಕ್ಸ್. ತಾಯಿಯಾಗೆ ಉಳಿತೀಯೋ, ತಾಯಿ ಅಲ್ಲ ಅಂತ ಉಳಿತೀಯೋ, ಯು ಡಿಸೈಡ್. ಮಗಿನ ಎತ್ಕ. ಆದರೆ ಮೊದಲನೇ ಆದ್ಯತೆ ನಮಗೆ.
ನಾವು ಮಗಿನ ಎತ್ಕೊಂಡಾಗ ಕುಯ್ಯೋ ಮರ ಅಂತಂದ್ರೆ ಚಂದಾಗಿರಕ್ಕಿಲ್ಲ ನೋಡು. ಸತ್ಯ 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 ಬೇಗ ಬನ್ನಿ ಇಲ್ಲಿ. ಏನಮ್ಮ ಅದು? ಸತ್ಯ ಬೆಳಗಿನ ಹೊರಗಡೆ ಹೋಗಿದ್ದಾರೆ. ಅಪ್ಪ ನೋಡಿ, ಬಿರುತಿನ ಮಗು ನನ್ನ ಹತ್ರ ಇದೆ. ಒಳ್ಳೆ ಕಥೆ ಆಯ್ತಲ್ಲ. ಅದು ನಿನ್ನ ಮಗು, ನಿನ್ನ ಹತ್ರ ಇರ್ಬೇಕು. ಇದೆ, ಇರ್ಲಿ ಬಿಡು. ಏನಿರ್ಲಿ ಬಿಡು, ಈ ಮಗು ಬೆಳಿಬೇಕಾಗಿರೋದು ವಿನುತಿನ ಆರೈಕೆನಲ್ಲಿ. ಎಲ್ಲೋಳು? ನನಗೆ ಏನಮ್ಮ ಗೊತ್ತು. ಮಗು ಇರ್ಲಿ ಬಿಡು, ಚೆನ್ನಾಗಿ ವರ್ಕ್ ಆಗ್ತದೆ ಅಲ್ಲಪ್ಪ. ವರ್ಕ್ ಆಗ್ತಿದ್ಯಾ? ಏನ್ ವರ್ಕ್ ಆಗ್ತಿದೆ? ಏನ್ ಮಾತಾಡ್ತಿದ್ದೀರಪ್ಪ? ಏನಿಲ್ಲಮ್ಮ, ಸತ್ಯ ಕಾರನ್ನು ರಿಪೇರಿ ಕೊಟ್ಟಿದ್ರು, ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಂತೆ. ನಿನಗೆ ತಿಳಿಸ್ಬಿಡು ಅಂತ ಹೇಳಿದ್ದೀನಿ. ಸತ್ಯಂಗೂ ಒಂದು ಫೋನ್ ಮಾಡ್ಬಿಡ್ತೀನಿ. ನಮ್ಮ ವರ್ಕ್ ಇಸ್ ವರ್ಶಿಪ್, ಕಾಯಕವೇ ಕೈಲಾಸ. ಏನಾದಾಗ್ಲಿ, ಮಗು ಇದೆಯಲ್ಲ. ಮಗು ನನ್ನ ಹತ್ರ ಬಿಟ್ಬಿಟ್ಟು ಎಲ್ಲಿ ಹೋದ್ಲು? ಒಂದ್ ರಾತ್ರಿ ಕಳೆಯೋದೊಳಗೆ ಇವಳಿಗೆ ಏನಾಯ್ತು? ಏನಮ್ಮ ನಿಂದು ಗೋಳು? ಮಗು ಪಕ್ಕದಲ್ಲಿದ್ದೆ ದೂರ ಇರ್ಲಿ ಅಂತೀಯ. ದೂರ ಇದ್ರೆ ಪಕ್ಕದಲ್ಲಿ ಯಾಕಿಲ್ಲ ಅಂತ ಮಳೆ ಸುರಿಸ್ದಾಗ ಕಣ್ಣೀರು. ಮಗು ಪಕ್ಕದಲ್ಲಿದ್ರೆ ಏನಂತ ಇವಾಗ? ಇರ್ಲಿ ಬಿಡು, ಸ್ನಾನ ಮಾಡಿಸು, ಪೌಡರ್ ಹಾಕು, ದೃಷ್ಟಿ ಪಟ್ಟಿಡು. ಅದೆಲ್ಲ ಮಾಡ್ತೀನಪ್ಪ. ವಿನುತಾ ಮಗು ವಿಷಯದಲ್ಲಿ ನೆನ್ನೆವರೆಗೂ ನಡ್ಕೊಂಡಿದ್ದಕ್ಕೂ ಇವತ್ ಬೆಳಗ್ಗೆ ಮಗು ನನ್ನ ಪಕ್ಕ ಮಲಗಿಸ್ಬಿಟ್ಟು ಹೋಗಿರೋದಕ್ಕೂ ಮಧ್ಯೆ ಏನು ನಡೆದಿದೆ ಅಂತ ನಿಮ್ಗೆ ಅನಿಸ್ತಿಲ್ಲ? ನನಗೇನು ಅನ್ನಿಸ್ತಾ ಇಲ್ಲಮ್ಮ, ಏನು ನಡೆದೂ ಇಲ್ಲ. ಮಗು ನೋಡು, ಎಷ್ಟು ಪ್ರಶಾಂತವಾಗಿ ಮುದ್ದಾಗಿ ಮಲಗಿದೆ. ಚಿಕ್ಕ ವಯಸ್ಸಿನಲ್ಲಿ ನೀನು ಹೀಗೆ ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇದ್ದೆ. ನೀನು ಎತ್ಕೋಬೇಕು ಅಂತ ಇಂಟ್ರೆಸ್ಟ್ ಎಲ್ಲ ಬರೋರು, ಆದ್ರೆ ನಿನಗೆ ಸಖತ್ ನಿದ್ದೆ. ಪಾಪ ಬರಿಗೆ ಇಲ್ಲಿ ಹೋಗೋರು. ನಿನಗೆ ಕುಂಬಿ ಅಂತ ಹೆಸರಿಡ್ಬೇಕು ಅನ್ಕೊಂಡಿದ್ವಿ ನಾವೆಲ್ಲ. ಮಾತ್ ಮರೆಸ್ಬೇಡಿಪ್ಪ. ಬೆಳಗಾಗೋದ್ರಲ್ಲಿ ಮಗು ನನ್ನ ಹತ್ರ ಇದೆ ಅಂದ್ರೆ ಏನರ್ಥ? ಸತ್ಯ ಯಾಕೆ ಮನೇಲಿ ಕಾಣ್ತಿಲ್ಲ? ನಿನ್ನೆ ರಾತ್ರಿ ಸತ್ಯ ಬಂದಾಗ ಕಾರ್ ಶಬ್ದ ಆಯ್ತು, ಆದ್ರೆ ಅವ್ರು ರೂಮಿಗೆ ಬರ್ಲಿಲ್ಲ. ಈಗ ನೋಡಿದ್ರೆ ಬೆಳಗ್ಗೆನೆ ಎದ್ದು ಎಲ್ಲೋ ಹೋಗಿದ್ದಾರೆ. ಎಲ್ಲಿ ಹೋದ್ರು ಅವರು? ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದೀಯ ನೀನು? ಸತ್ಯ ಎಲ್ಲಿಗೆ ಹೋಗ್ತಾರೆ? ಬರ್ತಾರೆ ನೋಡು. ಮೊದಲು ಮಗು ನೆತ್ತಾರ್ಸು. ಎಲ್ಲದಕ್ಕೂ ರಗಳೆ ಮಾಡ್ಬೇಡ ಸಾವಿತ್ರಿ. ತಗೋ, ಹಾಡು ಹೇಳು ಮಗುಗೆ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗ್. ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಎಲ್ಲಿ ಹೋದ್ಲವಳು? ಕರ್ಮ ಕಡೆ ಸಾವಿತ್ರಿ ನಂದು. ನಮ್ಮ ಮೇಲೆ ಯಾಕಪ್ಪ ರೇಗ್ತಾ ಇದ್ದೀರಾ? ಹೀಗೆಲ್ಲ ಆದ್ರೆ ಆತಂಕ ಆಗಲ್ವಾ? ವಿನುತಂಗೆ ಸತ್ಯ ಹೇಳ್ತೀನಿ ಅಂತ ಎಲ್ರೂ ಹೇಳ್ತಾ ಇದ್ರಿ. ವಿನುತಂಗೆ ಏನಾದ್ರೂ ಸತ್ಯ ಗೊತ್ತಾಗಿದ್ರೆ ನಾನಿರಲ್ಲ. ಹುಟ್ಟಿ ಎಷ್ಟೋ ದಿನಗಳಾದ್ಮೇಲೆ ನಿನ್ ಕೈಗೆ ಮಗು ಸೇರಿದೆ. ಒಂದಲ್ಲ ಒಂದು ದಿನ ಮನುಷ್ಯನ ದೇಹನೇ ಸ್ವಿಚ್ ಆಫ್ ಆಗೋಗ್ಬಿಡುತ್ತೆ. ಅಂಥದ್ರಲ್ಲಿ ಮಗುವಿನ ಬಗ್ಗೆ ಗಮನ ಕೊಡೋದು ಬಿಟ್ಬಿಟ್ಟು ಸ್ವಿಚ್ ಆಫ್ ಆಗಿರೋ ಕಾಂಚನ ಮೊಬೈಲ್ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ, ನೀನ್ ಏನ್ ಹೇಳ್ಬೇಕು? ನಾನು ನಿನ್ನೆ ರಾತ್ರಿ ಸತ್ಯ ಲೇಟ್ ಆಗಿ ಬಂತು. ಫೋನ್ ಮಾಡ್ತೀಯ ಅವ್ರಿಗೆ? ಎಲ್ಲಿ ಹೋಗಿದ್ರಿ, ಏನು ಮಾಡ್ತಾ ಇದ್ರಿ? 11:30 ಗಂಟೆ ರಾತ್ರಿ ಆಯ್ತು, ಮನೆಗೆ ಬಂದಿಲ್ವಲ್ಲ ಅಂತ ನಮಗ್ ಫೋನ್ ಮಾಡಿದ್ಯಾ? ಇಲ್ವಲ್ಲ. 2 ನಿಮಿಷ ಕಾಂಚನ ಕಾಣಿಲ್ಲ ಅಂದ ಮಾತ್ರಕ್ಕೆ ಕುತ್ತಿಗೆಗೆ ಹಾವು ಸುತ್ಕೊಂಡಾಗ ಆಡ್ತಾ ಇದೆಯಾ? ನಿನ್ಗೇನು ಹೇಳಬೇಕು ನಾನು? ಮೊದಲು ಮಗು ತಾಯಿ ಆಗು. ಕಾಂಚನನ್ ಕಾಯಿಯ ಹುತೈಷಿಯಾಗಿ ಮಗುನ ಅನಾಥವಾಗಿ ಮಾಡ್ಬಿಡ್ಬೇಡ.